समाभासं रविपुत्रं यमाग्रजं ॐ शनिदेवा ॐ शनिदेवा नमो। ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಗ್ರಹಗಳಲ್ಲಿ ಶನಿಗ್ರಹವು ಒಂದು ಶ್ರೇಷ್ಠವಾದ ಗ್ರಹ. ಶನಿಯು ಸೂರ್ಯನ ಪುತ್ರ ಹಾಗೂ ಶಿವಭಕ್ತನೂ ಕೂಡ. ಶನಿಯು ದಂಡನಾಯಕನಾಗಿ ಹಾಗೂ ಕರ್ಮಫಲದಾತನಾಗಿ ಮನುಷ್ಯನ ಜೀವನದಲ್ಲಿ ಬಂದು ಹೋಗುತ್ತಾನೆ. ಪ್ರತಿ ಮನುಷ್ಯನಿಗೆ 7.5 ವರ್ಷ ಶನಿಯು ಬಂದು ಹೋಗುತ್ತಾನೆ. ಆಗ ಮನುಷ್ಯನಿಗೆ ಕಷ್ಟಗಳು ಬರುತ್ತವೆ. ಕಷ್ಟಗಳನ್ನು ಕೊಟ್ಟ ನಂತರ ಅವರಿಗೆ ಒಳ್ಳೆಯ ಸುಖ ಸಂಪತ್ತು ಕೊಟ್ಟು ಆಶೀರ್ವದಿಸಿ ಹೋಗುತ್ತಾನೆ. ಈ ಸಾಲ ಇಸ್ಕೊಂಡಿರೋರು ಗಾರೆ ಕೆಲಸದವರು ಇಬ್ಬರು ಒಂದೇ. ಗಾರೆ ಕೆಲಸದನು ಕರೆಕ್ಟ್ ಟೈಮಿಗೆ ಕೆಲ್ಸಕ್ಕೆ ಬರಲ್ಲ, ಈ ಸಾಲ ಇಸ್ಕೊಂಡ್ರೂ ಕರೆಕ್ಟ್ ಟೈಮಿಗೆ ವಾಪಸ್ ಕೊಡಲ್ಲ. ಈ ನನ್ನ ಮಕ್ಕಳು ಸವಾಸ ಮಾಡಿ ನನಗೆ ನೆಮ್ಮದಿ ಇಲ್ಲ. ಛೇ, ಯಾರು ಇಲ್ಲಿ ಮಲಗಿದಾರಲ್ಲ. ಹೇಯ್ ಹೇಯ್, ಯಾರಪ್ಪ ನೀನು? ಎದ್ದಾಳ ಮೇಲೆ, ಯಾಕೆ ಇಲ್ಲಿ ಮಲಗಿದೀಯಾ? ಯಾಕಪ್ಪ ಇಲ್ಲಿ ಮಲಗಿದೀಯಾ? ಏನು ಸಮಾಚಾರ? ಸರ್, ಊಟ ಮಾಡಿ 3 ದಿವಸ ಆಯಿತು ಸರ್. ತಲೆಯೆಲ್ಲ ತಿರುಗ್ತಾ ಇದೆ ಸರ್. ಯಾಕೆ, ಏನಾಯಿತು? ನನ್ನ ಹೆಸರು ಹರಿ ಅಂತ. ನಾನು ಮುಂಚೆ ಎಲ್ಲ ತುಂಬ ಚೆನ್ನಾಗಿದ್ದೆ ಸರ್. ಶನೀಶ್ವರ ಕಾಟದಿಂದ ಈ ಮಟ್ಟಕ್ಕೆ ಬಂದ್ಬಿಟ್ಟೆ. ರಮ್ಯಾ, ನಾನು ಆದಷ್ಟು ಬೇಗ ಮದುವೆ ಆಗೋಣ ಅನ್ಕೊಂಡಿದ್ದೀನಿ. ಏನ್ ಹರಿ, ಸಡನ್ ಆಗಿ ಮದುವೆ ಆಗೋಣ ಅಂತ ಹೇಳ್ತಿದೀಯಾ? ಯಾವತ್ತಿದ್ರೂ ಆಗೋದೇ ಅಲ್ವಾ, ಅದಕ್ಕೆ ಆಗ್ಬಿಡೋಣ. ಆಯ್ತು ಹರಿ, ನಿಂಗೆ ಯಾವಾಗ ಇಷ್ಟನೋ ಅವಾಗ ಮದುವೆ ಆಗ್ಬಿಡೋಣ. ಓಕೆ, ನಂಗೆ ಇವಾಗ ಸ್ವಲ್ಪ ಕೆಲಸ ಇದೆ, ನಾಳೆ ಸಿಗ್ತೀನಿ. ಓಕೆನಾ? ಓಕೆ, ಬಾಯ್ ಹರಿ. ಬಾಯ್. ಟಿಫನ್ ಸಕ್ಕತ್ತಾಗಿದೆ. ಏನು ಟೇಸ್ಟ್! ಏನು ಊಟ! ಲೈಫಲ್ಲಿ ಈ ಥರ ಊಟ ಮಾಡೇ ಇರಲಿಲ್ಲ ಮಗ. ಸೂಪರ್ ಟೇಸ್ಟ್.
ಥೂ, ಇದು ಒಂದು ಊಟನ? ಯಾವ ನಾಯಿ ತಿನ್ನುತ್ತೆ ಇದನ್ನ? ಛೇ, ತಿನ್ನೋ ಅನ್ನನ ಬಿಸಾಕ್ ಹೋಗ್ತಾ ಇದ್ದಾನಲ್ಲ ಮಗ. ತಿನ್ನೋ ಅನ್ನನ ಬಿಸಾಕ್ತಾನಲ್ಲ, ಒಂದಿನ ಅನ್ನಕ್ಕೆ ಪರದಾಡ್ತಾನೆ ಇವನು. ಶನಿ ಹೆಗ್ಲೇ ಇರೋದು ಗ್ಯಾರಂಟಿ. ವಾವ್, ನೇಚರ್ ಎಷ್ಟು ಸೂಪರ್ ಆಗಿದೆ ಅಲ್ವಾ? ಸಖತ್ತಾಗಿದೆ. ಇದೆಲ್ಲ ನಮ್ದೇ. ಆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಯಾಕೆ ರಮ್ಯ ಸೈಲೆಂಟ್ ಆಗಿದ್ಯಾ? ಏನು ಮಾತಾಡ್ತಾನೆ ಇಲ್ಲ. ಹರಿ, ನಮ್ಮ ಮನೇಲಿ ನಮ್ಮ ಮಾವನ ಮಗನ ಜೊತೆ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬ ಭಯ ಆಗ್ತಿದೆ ಹರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿದ್ದೀನಲ್ವಾ, ನಾಳೆನೇ ಮದುವೆ ಆಗೋಣ ಬಿಡು. ನನ್ನ ಕೈ ಬಿಡಲ್ಲ ತಾನೇ? ನಾನು ನಿನ್ನೆ ನಂಬಿದ್ದೀನಿ ಹರಿ. ಇಲ್ಲ ಕಣೆ. ಐ ಲವ್ ಯು ಕಣೋ. ರಾಮಯ್ಯ, 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 ಓಯ್ ರಾಮಯ್ಯ. ಯಾರು? ಓ ಹರಿ, ಬಾರಪ್ಪ, ಒಳಗ್ ಬಾ. ಏನ್ ಸಮಾಚಾರ? ಯೋ ಎಲ್ಲಯ್ಯ ನನ್ನ ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಯ್ತು? ಬಡ್ಡಿ ದುಡ್ಡು ಎಲ್ಲನೂ ಈಸ್ಕೋಗೋಕ್ಕೆ ಬಂದಿರೋದು. ಹರಿಗೆ ದುಡ್ಡು ಕೊಡ್ತೀಯೋ ಇಲ್ಲ ಅಂದ್ರೆ ಗೊತ್ತಲ್ಲ. ನನ್ನ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ ಕಣಪ್ಪ. ಸ್ವಲ್ಪ ಟೈಮ್ ಕೊಡು, ಖಂಡಿತ ವಾಪಸ್ ಕೊಡ್ತೀನಿ. ಮಗಳ ಮದುವೆ ಮಾಡಿ ದುಡ್ಡೆಲ್ಲ ಖಾಲಿ ಆಗೋಗಿದೆ. ಕಥೆ ಎಲ್ಲ ಹೇಳ್ಬೇಡ. ನಾಳೆ ಬರ್ತೀವಿ, ದುಡ್ಡು ಬೇಕು ಅಷ್ಟೇ. ಇಲ್ಲ ಅಂದ್ರೆ ಗೊತ್ತಲ್ಲ ಮಗನೇ. ಬಾರೋ. ಏನ್ ಮಾಡೋದಪ್ಪ, ದುಡ್ಡಿಲ್ವಲ್ಲ. ಭಗವಂತ ನೀನೇ ಕಾಪಾಡಬೇಕು. ತಗೊಳ್ರೋ ಟೀ. ಟೀ ಸೂಪರ್ ಅಲ್ಲ ಮಗ? ಹ್ಞೂ ಮಗ, ಸಖತ್ತಾಗಿದೆ ಟೀ. ಥೂ, ಇದೊಂದು ಟೀನಾ? ಬಿಸಿನೀರಿದ್ದಂಗಿದೆ. ಲೋ ಮಗಿ, ಟೀ ಚೆನ್ನಾಗೇ ಇದೆ ಕಣೋ. ಯಾಕೋ ಹಿಂಗಾಡ್ತೀಯ? ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡು. ಆದರೆ ಈ ರೀತಿ ತಿನ್ನೋ ಪದಾರ್ಥನ ಬಿಸಾಕಿದ್ರೆ ದೇವ್ರು ನಿನ್ಗೆ ಒಳ್ಳೇದು ಮಾಡಲ್ಲ ಕಣೋ. ಯಾವುದೋ ದೇವರು? ದುಡ್ಡೇ ದೇವರು. ನನ್ನ ಹತ್ರ ದುಡ್ಡಿದೆ, ನಾನೇ ದೇವರು. ನಾನು ಏನು ಬೇಕಾದ್ರೆ ಕೊಂಡ್ಕೋತೀನಿ. ದುಡ್ಡಿಂದನೇ ಎಲ್ಲನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಮಗ. ದುಡ್ಡಿಂದನೇ ಎಲ್ಲನೂ ಕೊಂಡ್ಕೊಳ್ಳೋದಾಗಿದ್ರೆ ಇವತ್ತು ಎಲ್ಲ ಶ್ರೀಮಂತರು ಇನ್ನೂ ಸುಖವಾಗಿರ್ತಾ ಇದ್ರು. ನಿಜ ಮಗ ನೀನು ಹೇಳಿದ್ದು. ಕತೆ ಎಲ್ಲ ಬೇಡ, ಬಿಲ್ ಕೊಟ್ಟು ಬಾ.
ತಗೋ. ದುಡ್ಡು ಬಿಸಾಕ್ತಾನಲ್ಲ, ಏನು ದುರಾಂಕಾರ ಇವನಿಗೆ. ಛೇ, ಫೋನೇ ರೀಚ್ ಆಗ್ತಿಲ್ಲ. ಎಷ್ಟು ಅಂತ ಕಾಲ್ ಮಾಡಲಿ? ಸ್ವಿಚ್ ಆಫ್ ಬರ್ತಿದೆ. ಆವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ನಿನ್ನ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ. ನಮ್ಮ ಮನೆ ಬೇರೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಮ್ಮ ಮಾವ ಬೇರೆ ಹಿಂದೆನೇ ಬರ್ತಿದ್ದಾರೆ. ಬಾ ಹರಿ, ಹೋಗ್ಬಿಟ್ಟು ಮದುವೆ ಆಗೋಣ. ಏಯ್! ನಿನ್ನೇ ನಂಬ್ಕೊಂಡು ಬಂದಿದ್ದೀನಿ ಹರಿ. ಪ್ಲೀಸ್ ನಂಗೆ ಮೋಸ ಮಾಡಬೇಡ ಕಣೋ. ಏಯ್, ಎಲ್ಲಾದ್ರೂ ಹೋಗಿ ಸಾಯ್. ನಮ್ಮ ರೇಂಜೇ ಬೇರೆ, ನಾವು ಶ್ರೀಮಂತರು, ನೀವು ಬಡವರು. ನಿಮ್ದು ನಮ್ಗೂ ಸೆಟ್ ಆಗಲ್ಲ, ಹೋಗ್ತಾ ಇರು. ಲವ್ ಮಾಡಿದ್ಕೆ ಇದೇ ನಿನಗೆ ಟಿಪ್ಸ್, ತಗೊಂಡು ಹೋಗ್ತಾ ಇರು. ಇಂಥ ನನ್ನ ಮಕ್ಕಳು ಸವಾಸ ಮಾಡ್ಬಿಡ ಅಂತ ಅವತ್ತು ಹೇಳಿದೆ. ನಡಿಯ ಮನೆಗೆ. ಹರಿ ಹರಿ ಅಂತ ಹರಿ, ಮೋಸ ಅವ್ನ್ ದೊಡ್ಡ ಲೋಫರ್ ನನ್ನ ಮಗ, ಅವನ್ ಸವಾಸ ಮಾಡಿದ್ಯಾ? ಹರಿ ಹರಿ. ರಾಮಯ್ಯ, ಏನ್ರಪ್ಪ? ಲೋ ರಾಮಯ್ಯ, ಎಲ್ಲಯ್ಯ ನನ್ನ ದುಡ್ಡು? ಅಪ್ಪ ಹರಿ, ನಿನ್ನ ಕೈ ಮುಗಿತೇನಪ್ಪ. ನನಗೆ ಸ್ವಲ್ಪ ಸಮಯ ಕೊಡು. ಬಡ್ಡಿ ಸಮೇತ ನಿನ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ ಗಣಪ್ಪ. ಟೈಮ್ ಕೊಡಕ್ಕೆ ನಾನು ದೇವ್ರಲ್ಲ, ಮನುಷ್ಯ. ಇವತ್ತೇ ನನಗೆ ದುಡ್ಡು ಬೇಕು. ಹರಿ, ಹಾಗ ಮಾತ್ರ ಅನ್ಬೇಡ ಕಣಪ್ಪ. ನನಗೆ ಸ್ವಲ್ಪ ಸಮಯ ಕೊಡು. ಗ್ಯಾರಂಟಿ ನಿನ್ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಏಯ್, ಮುಖ ಏನ್ರ ನೋಡ್ತಾ ಇದ್ದೀರಾ? ಕಿತ್ಕೊಳ್ರ ಅವ್ನು ಒಡ್ಬೇನ. ಹಾಗೆ ಮಾತ್ರ ಮಾಡಬೇಡಿ ಕಣ್ರಪ್ಪ. ಈ ಒಡವೆ ನನ್ನ ಹೆಂಡತಿ ನನಗೆ ಪ್ರೀತಿಯಿಂದ ಕೊಟ್ಟಿರೋದು ಕಣ್ರಪ್ಪ. ಅವಳು ಹೋದ್ಮೇಲೆ ಅವಳ ಸವಿ ನೆನಪಿಗೋಸ್ಕರ ಇನ್ನೂ ಇಟ್ಕೊಂಡಿದ್ದೀನಿ. ಇದನ್ನ ಮಾತ್ರ ದಯವಿಟ್ಟು ಕಿತ್ಕೋಬೇಡಿ ಕಣ್ರಪ್ಪ. ಏನ್ ಬೇಕಾದ್ರೂ ನನಗೆ ಮಾಡಿ. ಏಯ್, ಕಿತ್ಕೊಳ್ರ. ಏಯ್, ಬಂಡ್ರೋ. ಲೋಹರಿ, ನೀನು ಒಂದಲ್ಲ ಒಂದಿನ ಕಷ್ಟ ಅನುಭವಿಸಿಯೇ ತೀರ್ತೀಯ. ಕರುಣೆ ಇಲ್ಲದ ನಿನಗೆ ಆ ಶನೀಶ್ವರ ನಿನ್ನ ಹೆಗಲೇರಿ ಕಷ್ಟ ಕೊಟ್ಟೇ ಕೊಡ್ತಾನೆ. ನೀನು ರೋಡ್ಗೆ ಬಂದೇ ಬರ್ತೀಯ. ಇದೇ ನನ್ನ ಶಾಪ ನಿನಗೆ. ಜೈ ಶನೀಶ್ವರ. ಸಾಹೇಬ್ರೆ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಇಲ್ಲೆಲ್ಲಾದರೂ ಚಿನ್ನ ಮಾರೋದಕ್ಕೆ ಯಾವುದಾದ್ರೂ ಗಿರ್ವಿ ಅಂಗಡಿ ಇದೆಯಾ? ನಿಧಿ ಸಿಕ್ಕಿತ್ತು, ಚಿನ್ನ ಮಾರಬೇಕಾಗಿತ್ತು, ಅದಕ್ಕೆ. ಹೌದಾ? ತೋರಿಸಿ ನೋಡೋಣ. ಇಟ್ಕೋ ಸರ್, ಬನ್ನಿ. ಇದೆಲ್ಲ ಒರಿಜಿನಲ್ ಏನು? ಇದನ್ನು ಬಿಗಿಯಾಗಿ ಮಗ ಇಟ್ಕೋ. ತಗೋ, ಇದು ಚೆಕ್ ಮಾಡ್ಕೊಂಬಾ. ಬೇಗ ಬಾ. ಓಕೆ, ಮಾಡಿಸ್ಕೊಂಬರ್ತೀನಿ. ಇದೆಲ್ಲ ಎಲ್ಲಿ ಸಿಕ್ತು? ಹಳೆ ಮನೆಯಲ್ಲಿ ಅಗಿಬೇಕಾದ್ರೆ ಕೊಡಪಾನಗಟ್ಲೆ ಸಿಕ್ತು ಚಿನ್ನ. ಅಜ್ಜಿ ತಾತಂಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಈ ವಿಚಾರ ಪೊಲೀಸ್ನವ್ರಿಗೆ ಏನಾದರೂ ಗೊತ್ತಾದರೆ ಸರ್ಕಾರ ತನ್ನ ವಶಕ್ಕೆ ಇದನ್ನೆಲ್ಲ ಪಡ್ಕೊಳ್ಳುತ್ತೆ. ಹಾಗಾಗಿ ನಾವಿದನ್ನು ಗಿರ್ವಿ ಅಂಗಡಿಯಲ್ಲಿ ಚೆಕ್ ಮಾಡಿಸಿ ಬಂದಷ್ಟಕ್ಕೆ ಮಾರಿ ಒಂದಷ್ಟು ದುಡ್ಡು ತಗೊಂಡೋಗಿ ಅಜ್ಜಿ ತಾತಂಗೆ ಕೊಡೋಣ ಅಂತ. ಯಾರಾದರೂ ತೊಗೊಂಡೋಗಿದ್ರೆ ಅರ್ಧಕ್ಕೆ ಕೊಟ್ಬಿಡ್ತೀವಿ. ಏಯ್, ನೀನು ಅದನ್ನಿಲ್ಲಿ ತಂದು ಒರಿಜಿನಲ್ ಅಂತ ಯಾಮಾರಿಸ್ಬಿಟ್ಟು ನೀನೇ ಪೊಲೀಸರನ್ನ ಕರೆಸಿದ್ರೆ ನಾನೇನೋ ಮಾಡಲಿ? ಆಫ್ ರೇಟ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಗೋಲ್ಡಾ ಏನೋ ಇದು? ಒರಿಜಿನಲ್ ಗೋಲ್ಡೆ. ಒರಿಜಿನಲ್ ಕಣೋ ಇದು.
ಒರಿಜಿನಲ್ ಏನೋ? ಹಾಂ. ಏಯ್ ಆ ನನ್ನ ಮಗ ಸೇಟು ಸುಳ್ಳು ಹೇಳ್ತಾನೆ ಕಣೋ. ಇಲ್ಲ ಕಣೋ, ನನ್ನ ಮುಂದೆನೇ ಚೆಕ್ ಮಾಡ್ದ, ಒರಿಜಿನಲ್ ಇದು. ಸರಿ ಸರ್, ನಿಮ್ಮ ಅಡ್ರೆಸ್ ಕೊಟ್ಟೋಗಿ. ಎಲ್ಲ ಚಿನ್ನ ನಮಗೆ ಬೇಕು, ನಾವು ಬಂದು ತಗೋತೀವಿ. ತಗೊಳ್ಳಿ, ನಾವು ಅಡ್ರೆಸ್ ಎಲ್ಲ ಕೊಡಲ್ಲ, ಫೋನ್ ನಂಬರ್ ಕೊಡ್ತೀವಿ. ನೀವು ನನಗೆ ಫೋನ್ ಮಾಡಿ ನೀವು ಎಲ್ಲಿ ಬರಬೇಕು ಅಂತ ನಾನು ಹೇಳ್ತೀನಿ. ನಂಬರ್ ಕೊಡ್ತೀನೋ? ಹಾಂ, ಕರೆಕ್ಟ್ ನಂಬರೇ ಕೊಡ್ತೀನಿ ಸರ್. 8722882943. ಬರೋಣ ಸ್ವಾಮಿ? ಬರ್ತೀವಿ ಸ್ವಾಮಿ. ಆಯಿತು, ಕಾಲ್ ಮಾಡ್ತೀನಿ. ಹಾಂ, ಮಾಡಿ ಹಾಂ, ಬಾಪ. ಒರಿಜಿನಲ್ ಚಿನ್ನ. ಮಗ, ನನ್ನ ಡವ್ ಕಾಯ್ತಾ ಇದ್ದಾಳೆ, ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಕಣ. ಸರಿ, ಆಯಿತು. ಏನು ಹರೀಶ್, ಎಷ್ಟೊತ್ತಾಯ್ತು? ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ. ಇಷ್ಟು ಲೇಟಾಗ ಬರೋದು? ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಾ ನಿನಗೆ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಂತ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಎಷ್ಟು ಮುಖ್ಯನೋ ದುಡ್ಡು ಅಷ್ಟೇ ಮುಖ್ಯ. ಸಾರಿ ಕಣೆ. ನಾನು ನಿನ್ನನ್ನು ಪ್ರೀತಿ ಮಾಡಿರೋದು, ನಿನ್ನ ದುಡ್ಡನ್ನಲ್ಲ. ಐ ಲವ್ ಯು ಶಿಲ್ಪಾ. ಐ ಲವ್ ಯು ಟು. ಸದ್ಯ ಸಮಾಧಾನ ಆಗ್ಬಿಟ್ಲು. ಯಾರದು ಕಳ್ಳ ಸ್ವಾಮಿಗಳು? ಸ್ವಾಮೀಜಿಗಳಿದ್ದಾರೆ, ಭವಿಷ್ಯ ಕೇಳೋಣ. ಅದೇನು ಕೇಳ್ರ, ಬಾ. ಗುರುಗಳೇ, ನಮ್ಮ ಹುಡುಗನಿಗೆ ಭವಿಷ್ಯ ಹೇಳಿ. ಶನಿ ಎಗ್ಲೇರಿದನ ಕಣಪ್ಪ, ಹುಷಾರಾಗಿರು. ಯಾವ ಶನಿನೂ ನನ್ನ ಏನು ಮಾಡೋಕ್ಕಾಗಲ್ಲ, ನಾನೇ ದೊಡ್ಡ ಶನಿ. ಏನು ದುರಂಕಾರ ಐತಪ್ಪ, ಪಕ್ಕ ಪಾಠ ಕಲಿಸ್ತಾನೆ ಭಗವಂತ. ಏನು ಮಗ ಬರಕ್ಕೆ ಹೇಳಿದ್ದು? ಮಗ, ಒಂದು ಊರಲ್ಲಿ ನಿಧಿ ಸಿಕ್ಕಿದೆಯಂತೋ. ಏನು ನಿಧಿನೋ? ಮಗ, ಒಂದೂರಲ್ಲಿ ಒಂದು ಹಳೇ ಮನೆ ಕೆಡವಾಗ ಕೊಡದು ತುಂಬ ಚಿನ್ನ ಸಿಕ್ಕಿದ್ಯಂತೆ ಕಣೋ. ಪಾಪ ವಯಸ್ಸಾದ ಅಜ್ಜಿ ತಾತಂಗೆ ಮಾರಕ್ಕಾಗದೆ ಅರ್ಧ ರೇಟ್ಗೆ ನಮಗೆ ಕೊಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಮಗ. ಚಿನ್ನ ಸಿಕ್ಕಿದ್ರೆ ಅವರೇ ಅಂಗಡಿ ತೊಗೊಂಡೋಗಿ ಮಾರ್ಕತ್ತಾ ಇದ್ರು, ನಮಗೆ ಕೊಡ್ತಿದ್ರಾ? ಏಯ್, ನಾನು ನಾಳೆ ಹೋಗ್ತಾ ಇದ್ದೀನಿ, ಬರ್ತೀರಾ ಹೆಂಗ್ರೋ? ಆಯಿತು ಕಣೋ, ಬರ್ತೀವಿ. ನೀನು? ನಾನು ಬರ್ತೀನಿ ಮಗ. ಗಾಡಿ ಹಂಗಾದ್ರೆ ಅವ್ರಿಗೊಂದು ಫೋನ್ ಮಾಡ್ತೀನಿ. ಹಲೋ ಸರ್, ದುಡ್ಡು ರೆಡಿ ಮಾಡಿಕೊಂಡು ನಾಳೆ ನಿಮ್ಮ ಜಾಗಕ್ಕೆ ಬರ್ತಾ ಇದ್ದೀವಿ. ಪಕ್ಕ ಸರ್. ಅಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ. ಹಾಂ. ಹರಿ, ನಾನು ಹೇಳಿದ ವಿಷಯ ಏನು ಮಾಡಿದೆ? ಯಾವ ವಿಷಯ? ಇಷ್ಟು ಬೇಗ ಮರ್ತೋಗ್ಬಿಟ್ಯಾ? ನಮ್ಮ ಮದುವೆ ವಿಷಯ ನೋಡು. ನಮ್ಮ ಅಪ್ಪ ಅಮ್ಮ ಹುಡುಗನ ಹುಡುಕ್ತಾ ಇದ್ದಾರೆ, ನನ್ನ ಮದುವೆ ಮಾಡಿಬಿಡ್ತಾರೆ. ಆ ವಿಷಯನಾ? ನಾನು ಒಂದು ಡೀಲ್ ಕೈ ಹಾಕಿದ್ದೀನಿ. ಆ ಡೀಲ್ ಆದರೆ ದೇವ್ರೆ, ನಾನು ದೊಡ್ಡ ಶ್ರೀಮಂತನಾಗ್ತೀನಿ. ಆಗ ನಾನು ನೀನು ರಾಜರಾಣಿ ಅಂತೆ ಬದುಕ್ಬೋದು. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ನನ್ನ ಮದುವೆನೇ ಮಾಡಿಬಿಡ್ತಾರೆ. ಹಾಗೆಲ್ಲ ಏನೂ ಆಗಲ್ಲ, ಆರಾಮಾಗಿರು. ಆಯ್ತು, ಅದೇನು ಮಾಡ್ತೀಯೋ ಮಾಡು. ಇನ್ನು ಎಷ್ಟು ದೂರ ಮಗ? ಇಲ್ಲೇ ಎಲ್ಲೋ ಹೇಳಿ. ಇಲ್ಲೇ ಅನ್ಕೊಂಡು ಕಾಡಕ್ಕೆ ಕರ್ಕೊಂಡ್ ಬಂದಿದೆಯಲ್ಲೋ? ಎಲ್ಲೋ ಇದೆ ಮಗ. ಆ ಕಡೆನಾ? ನೋಡೋಣ ನಡಿ. ಬಾ. ಏನೋ ಇಷ್ಟು ದೊಡ್ಡ ಕಾಡು, ಎಲ್ಲೋ ಹುಡ್ಕೋದವ್ರನ್ನ.
ಇಷ್ಟೊತ್ತಾದರೂ ಒಬ್ರು ಬರಲೇ ಇಲ್ಲ. ಎಲ್ಲೋದ್ರಪ್ಪ ಇವರು? ಎಲ್ಲಿದಾರಣ್ಣ ಅವರು? ಫೋನ್ ಮಾಡೋಣ ಬೇಗ. ಫೋನ್ ಮಾಡ್ತೀನಿ ತಡಿ. ಮಗ ಅವರೇ ಫೋನ್ ಮಾಡ್ತವ್ರೆ. ಮಾತಾಡು ಮಗ. ಹಲೋ ಸ್ವಾಮಿ, ಎಲ್ಲಿದ್ದೀರಾ? ಹಲೋ ಸರ್, ನಿಮ್ಮ ಅಡ್ರೆಸ್ಗೆ 5 ನಿಮಿಷ ಬರ್ತಾ ಇದ್ದೀವಿ ಸರ್. ಬರ್ತಾ ಇದ್ದೀರಾ? ಸರಿ, ಬನ್ನಿ. ಓ, ಇಲ್ಲೇ ಬಂದ್ರಲ್ಲ ಸರ್. ನಮಸ್ತೆ, ಬನ್ನಿ ಸರ್. ಇಲ್ಲೇ ಇದ್ದಾರೆ, ಬರ್ರೋ. ನಡಿ. ಮಾಲ್ ರೆಡಿನಾ? ದುಡ್ಡು ರೆಡಿನಾ? ರೆಡಿ. ತೆಗೀರಿ. $1 ಕೋಟಿ ಕರೆಕ್ಟ್ ಆಗಿದೆ ಸರ್, ಎಣಿಸ್ಕೊಳ್ಳಿ. ಇಸ್ಕೋ. ಎಲ್ಲ ಒರಿಜಿನಲ್ನಾ? ಎಲ್ಲ ಪಕ್ಕ ಒರಿಜಿನಲ್. ನೋಡಿ ಗೋಲ್ಡ್ ನೋಡಿ. ಒರಿಜಿನಲ್ ತಾನೆ? ಬಂದ ನೋಡು ಮಗ. ಲೋರಿ, ಯಾಕೆ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಮಗ, ಈ ಚಿನ್ನ ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡ್ಕೊಂಬ. ಹುಷಾರ್ ಮಗ. ಚೆಕ್ ಮಾಡಿಸ್ಕೊಂಬರ್ತೀನಿ, ಇಲ್ಲೇ ಇರು. ಹುಷಾರಾಗಿ ಬಾ ಮಗ. ಬೇಗ ಬಾ. ಓಕೆ. ಏನಾಯ್ತು ಮಗ? ಲೋರಿ, ನಾವು ಮೋಸ ಹೋದ್ವಿ ಕಣೋ. ಅದರಲ್ಲಿರೋದೆಲ್ಲ ನಕಲಿ ಕಣೋ. ಏನು ಹೇಳ್ತಾ ಇದೆಯಾ ಮಗ? ಅದಲ್ಲದೆ ಆ ಶೇಟು ಪೊಲೀಸು ಫೋನ್ ಮಾಡೋನ್ ಕಣೋ. ಯಾವಾಗ ಬೇಕಾದ್ರೂ ಪೊಲೀಸ್ ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಬೋದು ಕಣೋ. ಅಯ್ಯೋ, ಅಯ್ಯೋ. ಏನ್ರೋ ಗೋಲ್ಡ್ ಕೊಟ್ಟು ಅಮಾಯಕರನ್ನ ಚಿನ್ನ ಅಂತ ಯಾಮರ್ಸ್ತೀರಾ? ನಿಮ್ಮಂತವ್ರನ್ನೇ ಹೋಗ್ತಿರೋದು. ಅಮ್ಮ, ಅಯ್ಯೋ. ಸರ್ ಬಿಡಿ ಸರ್. ನಾನಲ್ಲ ಸರ್. ಬಿಡಿ ಸರ್. ತಪ್ಪಾಯ್ತು ಸರ್. ಬಿಟ್ಬಿಡಿ ಸರ್. ಕಾಲಿಗೆ ಬೀಳ್ತೀನಿ. ಬರ್ರಾ ಇಲ್ಲಿ. ಬಿಡಿ ಸರ್, ತಪ್ಪಾಯ್ತು ಸರ್. ಸರ್, ಹೊಡಿಬೇಡಿ ಸರ್. ಕರ್ನಾಟಕದಲ್ಲಿ ಚಿನ್ನದಂತ ನಡೀತಾ ಇದೆ ಅಂತ ನನಗೆ ಸುಮಾರು ಕಂಪ್ಲೇಂಟ್ ಬಂದಿತ್ತು. ಇವಾಗ ಸಿಕ್ಕಾಕೊಂಡಿದ್ರಿ. ನಡೋಣ ನನ್ನ ಮಕ್ಕಳು. ಬಿಟ್ಬಿಡಿ ಸರ್, ನಮ್ದೇನು ತಪ್ಪಿಲ್ಲ ಸರ್. ಅವರೇ ಸರ್ ಯಾಮರ್ಸಿದ್ದು. ನಡ ನನ್ನ ಮಕ್ಕಳ ಸ್ಟೇಷನ್ಗೆ.
ಅಲ್ಲಿ ನೋಡೋ ಹರಿ. ಲೋ ಕಸ ಆಯ್ತದಾನಲ್ಲೋ. ರಾಜನ್ ಥರ ಇದ್ದೆ, ಈಗ ಆಯ್ಕೊಂತಿನ ಪರಿಸ್ಥಿತಿ ಬಂತು. ಲೋ ಹರಿ, ಎಂಥ ಪರಿಸ್ಥಿತಿ ಬಂದ್ಬಿಡ್ತಾವ ನಿನಗೆ. ತಿನ್ನೋ ಅನ್ನನ ಬಿಸಾಕೊರೆ ಹಿಂಗೆ ಆಗೋದು ಮಗ. ಕುಡಿಯೋ ಟೀನು ಬಿಸಾಕ್ದೆ ಇಷ್ಟೊಂದು ದುರಾಂಕಾರ ಪಟ್ರೆ ಹಿಂಗೆ ಕಣೋ ಆಗದ್ ನಿನಗೆ. ನಿನಗೆ ಶನಿ ಹೆಗ್ಲೇರಿದಾನೆ, ಅನುಭವಿಸು ಮಗ. ಇವನ್ ಸವಾಸ ಬೇಡ, ನಡಿ ಹೋಗೋಣ. ಇವನ್ ಸವಾಸ ಮಾಡಿ ನಾವು ಜೈಲ್ಗೆ ಹೋಗಿ ಬಂದೋ. ಬಾರ ಮಗ. ಯಾರೇನು ಹರಿ ಥರನೇ ಇದ್ದಾನಲ್ಲ ನೋಡಕ್ಕೆ. ಹರಿ ಹರಿ ಓ ಶಿಲ್ಪ, ಹರಿ ನೀನಾ? ಅಯ್ಯೋ, ಏನ್ ಹಿಂಗಾಗ್ಬಿಟ್ಟಿದ್ಯಾ? ರೋಡಿಗೆ ಬಂದ್ಬಿಟ್ಟಿದ್ಯಲ್ಲೋ. ನಾನು ನಿನ್ನ ಮದುವೆ ಆದರೆ ಅಷ್ಟೇ ನನ್ನ ಲೈಫು. ಪ್ರೀತಿಗಿಂತ ದುಡ್ಡೇ ನನಗೆ ಇಂಪಾರ್ಟೆಂಟು. ನಾನು ನಿನ್ನನ್ನು ಪ್ರೀತಿ ಮಾಡಿರೋದು, ನಿನ್ನ ದುಡ್ಡನ್ನಲ್ಲ. ನಿನ್ನ ಸಹವಾಸನೇ ನನಗೆ ಬೇಡ. ಗುಡ್ ಬಾಯ್. ಅವತ್ತು ನಾನು ಅವಳಿಗೆ ಮೋಸ ಮಾಡಿದ್ದೆ, ಇವತ್ತು ಇವಳು ನನಗೆ ಮೋಸ ಮಾಡಿದ್ಲು. ನಾವು ಒಬ್ರಿಗೆ ಮೋಸ ಮಾಡಿದ್ರೆ ಇನ್ನೊಬ್ರು ನಮಗೆ ಮೋಸ ಮಾಡ್ತಾರೆ. ಇದೇ ಕರ್ಮಫಲ. ಮನುಷ್ಯನ ಹತ್ರ ದುಡ್ಡಿದ್ದಾಗ ದುರಾಂಕಾರದಲ್ಲಿ ಮೆರಿಬಾರ್ದು. ಜಾಸ್ತಿ ದುರಾಂಕಾರದ ಮೆರೆದನಿಗೆ ಆ ಶನೇಶ್ವರ ಹೆಗಲಿರ್ತಾನೆ. ಆವಾಗ ಪ್ರತಿಯೊಬ್ಬನಿಗೂ ಕಷ್ಟ ಬರುತ್ತೆ. ಆ ಶನೇಶ್ವರ ಹೆಗ್ಲೇರಿ ಈ ಥರ ಎಲ್ಲ ಆಗುತ್ತೆ. ನಾವು ಯಾರಿಗಾದ್ರೂ ಮೋಸ ಮಾಡಿದರೆ ನಮಗೊಬ್ಬರು ಮೋಸ ಮಾಡ್ತಾರೆ. ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿದರೆ ನಮ್ಗೆ ಒಳ್ಳೇದು ಮಾಡ್ತಾರೆ. ನಿನಗಿರೋದು ಒಂದೇ ಒಂದು ಉಪಾಯ ನೋಡೋ, ಆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಪ್ರತಿ ಶನಿವಾರ ಬೇಡ್ಕೊ, ನಿನಗೆ ಒಳ್ಳೇದಾಗುತ್ತೆ. ಊಟ ಕೊಡಿಸ್ತೀನಿ, ಬಾ ಊಟ ಮಾಡುವಂತೆ, ಬಾ. ಮಾಡಿದೆ ಪಾಪವ ನೀಡದೆ ಶಾಪವ ಮನ್ನಿಸು ಶನಿ ದೇವಾ. ಬಾಗುವೆ ಶಿರವ ನಿನ್ನಯ ಪಾದವ ಬಿಡಲಾರೆ ಓ ದೇವಾ. ಬಾಧೆ ಕಾಡಿದೆ ನನಗೀಗ, ಸತ್ಯವ ತೋರಿದೆ ನೀನೀಗ. ನಿನ್ನ ಅರಿಯದೆ ನಾನಾಗ ಜೀವವು ಬಳಲಿದೆ ಈವಾಗ. ಓ ಘನ ರೂಪನೇ, ಓ ವಜ್ರಾಂಗನೇ, ಓ ಗೂಢಾಢ್ಯ ಶನಿ ದೇವಾ ಸಂತೈಸುವ. ಮಾಡಿದೆ ಪಾಪವ ನೀಡದೆ ಶಾಪವ ಮನ್ನಿಸು ಶನಿ ದೇವಾ. ದುಷ್ಟರಿಗೆ ಶಿಕ್ಷಕನು ದಣಿದವರ ನೋಡು. ನಿಷ್ಠರಿಗೆ ಪಾಲಕನು ಕಷ್ಟವನು
ಚಿರಕಾಲ ಚಿರವಾಗಿ ಬದುಕುವೆ ನಿನಗಾಗಿ ಭಕ್ತಿಯ ಸ್ವೀಕರಿಸು ಬಾರೋ ದೇವಾ ಆಸರೆಯನು ಬಯಸಿ ಬಂದೆ ಆಧಾರವು ನೀನೇ ತಂದೆ ನನ್ನ ಒಳನ ಕಣಿಸು ಶನಿದೇವಾ ಕಣ್ಣ ಹನಿಯ ಒರೆಸು ದೇವಾ ಮಾಡಿದೆ ಪಾಪವ ನೀಡದೆ ಶಾಪವ ಮನ್ನಿಸು ಶನಿದೇವಾ ಜಗಕ್ಕೆಲ್ಲ ರಕ್ಷಕನು ಜಗದೊಡೆಯ ನೀನು ನಿನ್ನನ್ನು ನಂಬಿರಲು ಬಂದಿಹೆನು ನಾನು ಬಿದ್ದಿರುವೆ ನಾನೀಗ ಕೈ ಹಿಡಿದು ನಡೆಸುವ ಬಳಲಿರುವ ಜೀವಕ್ಕೆ ಸನ್ಮಾರ್ಗವ ಅಜ್ಞಾನವ ದೂರ ಮಾಡಿ ಸುಜ್ಞಾನವ ನೀಡು ತಂದೆ ವಿಧಿಯ ರೂಪ ಸೂರ್ಯಪುತ್ರನೇ ನೀಲ ವರ್ಣ ಭಾನು ನೀನೇ ಮಾಡಿದೆ ಪಾಪವ ನೀಡದೆ ಶಾಪವ ಮನ್ನಿಸು ಶನಿದೇವಾ ಬಾಗುವೆ ಶಿರವ ನಿನ್ನಯ ಪಾದವ ಬಿಡಲಾರೆ ಓ ದೇವಾ ಶನಿದೇವಾ ಶನಿದೇವಾ ಈ ಹರಿನ ಹುಡುಕಿ ಹುಡುಕಿ ಸಾಕಾಗಿತ್ತು. ಎಲ್ಲಿದ್ದಾನೋ? ಏ ಯಾರದು? ಎದ್ದಳೋ. ಏ ಹರಿ, ನೀನಾ? ಎಲ್ಲೆಲ್ಲ ಹುಡ್ಕೋದು ನಿನ್ನ? ಹೇಳ ಮೇಲೆ ತಗೊಳ್ಳರಿ. ನಾನು ಕಳ್ಕೊಂಡಿರೋ ದುಡ್ಡು, ಒಡವೆ, ಪೊಲೀಸರು ಕಿತ್ಕೊಂಡಿರೋ ಒಡವೆನೆಲ್ಲ ವಾಪಸ್ ತಂದು ಕೊಟ್ಟರು. ನಿಜವಾದ ಕಳ್ಳರು ಸಿಕ್ಕಾಕೊಂಡ್ರು. ನಿನ್ನ ದುಡ್ಡೆಲ್ಲ ಇದರಲ್ಲಿದೆ, ಚೆಕ್ ಮಾಡ್ಕೊ. ನಿನ್ನ ಕೇಸೆಲ್ಲ ಕ್ಲೋಸ್ ಮಾಡಿದ್ದೀನಿ, ಬದುಕೋ, ಹೋಗು. ಸರಿಯಾಗಿ ಎನ್ಸ್ಕೋ, ನಾ ಬರ್ತೀನಿ. ಅಪ್ಪ ಶನೇಶ್ವರ, ನನ್ನ ಮೇಲೆ ಕರುಣೆ ತೋರಿದ್ಯಾ ದೇವ, ಕಾಪಾಡಿದ್ಯಾ. ತುಂಬ ಅಹಂಕಾರದಿಂದ ನಾನು ನನ್ನದೇ ಎಂದು ಮೆರೆದರೆ ಖಂಡಿತ ಶನೇಶ್ವರನು ತುಂಬ ಕಷ್ಟವನ್ನು ಕೊಡುತ್ತಾನೆ. ಅಹಂಕಾರವನ್ನು ಬಿಟ್ಟು ಸನ್ಮಾರ್ಗದಿಂದ ನಡೆದರೆ ಶನೇಶ್ವರನು ಒಳ್ಳೆಯದನ್ನೇ ಮಾಡುತ್ತಾನೆ. ನಾವು ಮಾಡಿದ ಪುಣ್ಯ ನಮ್ಮ ತಲೆ ಕಾಯುತ್ತದೆ, ನಾವು ಮಾಡಿದ ಪಾಪ ನಮ್ಮನ್ನು ಎಗಲೇರಿ ಕಾಡುತ್ತದೆ.